ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ತುಳಸಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇವ್ರ ಚಾನಲ್ನ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವರು ಕೂಡ ನಿಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾರೆ. ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ, ಅವರು ಕೂಡ ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕ್ತಾರೆ. ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಇಲ್ಲಿ ನಾವು ಬೆಳೆಯೋಕ್ಕಾಗೋದು. ಹಾಗಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ನಮ್ಮ ದಿನಚರಿನ ಶುರು ಮಾಡೋಣ. ಪ್ರತಿನಿತ್ಯದ ಕೆಲಸ, ಪ್ರತಿದಿನವೂ ಕೂಡ ಒಂದೊಂದು ಬದಲಾವಣೆಗಳಿರ್ತವೆ. ಪ್ರತಿದಿನ ಇದ್ದಂಗೆ ಇರೋಂಗಿಲ್ಲ. ನಿನ್ನೆ ಏನು ನಡೆದಿತ್ತೋ ನಿನ್ನೆ, ಇವತ್ತೇನು ನಡೀತಿದೋ ಇವತ್ತಿನ ದಿನ ಹೆಂಗಿರ್ತದಂತ ನೋಡೋಣ. ಹಾಗೆ ಮತ್ತು ಪ್ರತಿದಿನ ಪ್ರತಿಯೊಂದು ಪಾಠನ ಕಲಿಯೋದಿರ್ತೈತಿ. ಪ್ರತಿದಿನ ಪ್ರತಿಯೊಬ್ಬರಿಂದ ಒಂದೊಂದು ಕಲಿಯೋದಿರ್ತೈತಿ. ನಿಮ್ಮಿಂದ ನಾವು ಕಲಿಬೇಕು, ನಮ್ಮಿಂದ ನೀವು ಕಲಿಯೋದಿರ್ತದೆ. ಹಾಗಾಗಿ ಒಬ್ರಿಗೊಬ್ರು ಅಂದರೆ ನೀವು ಕಮೆಂಟ್ ಹಾಕೋದ್ರಿಂದ ನಾನು ಒಂದೇನಾದರೂ ಕಲಿಯೋದಿರ್ತೈತಿ. ನಾನು ಈ ಮಾಡೋ ಬ್ಲಾಗಿಂದ ನೀವು ಏನಾದರೂ ಒಂದು ಕಲಿಯೋದಿರ್ತೈತಿ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಮಾಡಿ. ಈ ಒಂದು ನಮ್ಮ ಜೀವನನ ಎಲ್ಲ ಕಲಿಯೋಷ್ಟರಲ್ಲಿ ಎಲ್ಲೆಲ್ಲಿ ಬಂದು ನಿಂದಿರ್ತೋ, ಏನೇನು ಕಲ್ತಿರೋ ಅಂತಲೇ ಗೊತ್ತಿಲ್ಲ. ಹಾಗಾಗಿ ಎದ್ದಿದ್ದೀನಿ 5 ಗಂಟೆಗೆ ಎದ್ದೆ. ಆದರೆ ಇಷ್ಟೊತ್ತು ಕೂತ್ಕೊಂಡು ಯಾಕೋ ಸ್ವಲ್ಪ ತಲೆನೋವು ಅನ್ನಿಸ್ತು. ಗೊತ್ತಾಯಿತು ಪಿತ್ತ ಆಗ್ಯದ ಅನ್ನೋದು. ಚಹಾ ಕುಡಿದು ಅದಕ್ಕೆ ಸ್ವಲ್ಪ ಇದ್ದಿರಲಿ ಅಂತ ಹೇಳ್ಬಿಟ್ಟು ಎದ್ದು ಏನು ಕೆಲಸ ಮಾಡಿಲ್ಲ. ಫಸ್ಟ್ ಮಗನಿಗೆ ಹಾಲು ಕಾಯಿಸಿ ಕೊಡ್ಬೇಕಂತೆ ಹಾಲು ಕಾಸಕ್ಕಿಟ್ಟೀನಿ. ಯಾಕಂದ್ರೆ ಓದು ಅನ್ನೋದು ತುಂಬಾ ಮುಖ್ಯ. ಸ್ವಲ್ಪ ಆದರೂ ಕಷ್ಟಪಡಬೇಕು. ಆದರೆ ನಾನು ಜಲ್ದಿ ಎದ್ದೇಳ್ಬೇಕಂತ ಡೈಲಿ ಟ್ರೈ ಮಾಡಾಕತ್ತೀನಿ. ಇತ್ತೀಚೆಗೆ ಆಗೋವಲ್ದದು. ಹಾಗಾಗಿ ಏನಾಗ್ತದೆ ಆಗಲಿ ಅಂತ ಇವತ್ತು ಸ್ವಲ್ಪ ಜಲ್ದಿನೇ ಎದ್ದೀನಿ. ಅವನು ಕೂಡ ಎದ್ದನ್ರಿ. ಈಗ ನಾನು ಆಫ್ ಮಾಡಿದ್ದೆ, ನೀನು ಹಾಯ್ ಹೇಳೋದು. ಅವನು ಎದ್ದನ್ ಕತ್ಲೈತಿ. ಏನಾದರೂ ಸ್ವಲ್ಪ ಆದರೂ ನಮ್ಮ ಪ್ರಯತ್ನ ಇರಬೇಕು ಮಕ್ಕಳೊಂದಿಗೆ ಅನ್ಕೋತೀನಿ. ಡೈಲಿ ನಾನು ಒಂದು ಜೊತೆಗೆ ಅದು ಕುಂದಿರ್ಬೇಕಂತ ಅನ್ಕೋತೀನಿ. ಅಂದ್ರೆ ಅದು ಆಗಲಾಗೈತಿ. ಮೈಕೈ ನೋವು, ಇನ್ನೊಂದು ಅದು ಇದೆಲ್ಲ ಒಂದೊಂದು ತ್ರಾಸಗಳಿರ್ತಾವಲ್ಲ. ಹಾಗಾಗಿ ಎದ್ದೇಳೋಕ್ಕಾಗಲ್ಲ. ಆದ್ರೂ ಸ್ವಲ್ಪ ಪ್ರಯತ್ನ ಪಡ್ತೀನಿ ಇನ್ನು ಮುಂದಕ್ಕೆ. ಬರ್ರಿ ಈ ಸದ್ ಫಸ್ಟ್ ಅವನಿಗೆ ಹಾಲು ಕಾಯಿಸ್ಕೊಟ್ಟು ಕಸ ಮುಸ್ರಿ ಎಲ್ಲ ಮಾಡಿಕೊಂಡು ಬಾಂಡೆ ನಿನ್ನ ಚೇಂಜ್ ಮಾಡಿ ತಿಕ್ಕಲಿಲ್ಲ. ಡಿಸೈಡ ಮಾಡ್ಕೊಂಡಿದ್ದೆ ಜಲ್ದಿನೇ ಎದ್ದೇಳಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ತಿಕ್ಕಲಿಲ್ಲ. ನಿನ್ನೆ ರಾತ್ರಿ ನಾನು ಗಡಿಬಿಡಿ ನೋಡಿಬಿಟ್ಟಿದ್ರೆ ಇವಾಗ ಅವ್ರೆ ಆಗ್ತಿದ್ರಿ. ಹಾಗಾಗಿತ್ತು. ಹಾಗಾಗಿ ಕೆಲಸಗಳನ್ನ ಯಾವುದು ಮಾಡ್ಕೊಳಕ್ಕೆ ಹೋಗಲಿಲ್ಲ. ರಾಗಿಟ್ಟು ಕಲಸಿರೋದೈತಿ. ಅವನಿಗೆ ಬೇಕಾದ್ರೆ ಆಮೇಲೆ ದೋಸೆ ಹಾಕ್ಕೊಡೋನು. ಇನ್ನೂ ಟೈಮ್ ಭಾಳ ಅದ. ಫಸ್ಟ್ ಕಸ ಎಲ್ಲ ಹುಡ್ಕೊಂಡು ಬಾಂಡೆ ಎಲ್ಲ ತೊಳೆದು ಅವನಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ನಮ್ಮ ಜಳಕ ಎಲ್ಲ ಮಾಡ್ಕೊಂಡು ಬಂದು ರಾಯರ ಪೂಜೆ ಒಂದು ತೆಗಿಬೇಕು. ಅದಕ್ಕೆ ಬರ್ರಿ. ಪ್ರತಿದಿನ ಶುರು ಮಾಡ್ಕೊಳ್ಳೋಕ್ಕೆ ಮುಂಚೆ ನನ್ನೊಂದು ಅಭ್ಯಾಸ. ನನಗೆ ಯಾರೆಲ್ಲ ಏನೆಲ್ಲ ಮಾತಾಡೋರಲ್ಲ ಅವ್ರಿಗೊಂದು ಏನಾದರೂ ಮಾಡಿ ತೋರಿಸ್ಬೇಕು ಅನ್ನೋದು. ಅಂದರೆ ಸಾಧನೆ. ಅಂಥ ದೊಡ್ಡ ಸಾಧನೆ ಅಂತೂ ಮಾಡೋಕ್ಕಾಗಲ್ಲ. ಜೀವನದಾಗ ಇವ್ರಿಗೆ ಬದುಕೋಕ್ಕೆ ಆಗಲ್ಲ ಅನ್ನೋರ ಮುಂದೆ ಸ್ವಲ್ಪ ಆದರೂ ಬದುಕಿ ತೋರಿಸ್ಬೇಕನ್ನೋ ಆಸೆ ಅಷ್ಟೇ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ದಯವಿಟ್ಟು ಖಂಡಿತ ಸಪೋರ್ಟ್ ಮಾಡ್ತೀರಂತ ನಂಬಿಕೆ ಕೂಡ ಐತಿ ನನಗೆ. ನೋಡ್ರಿ, ಅದು ಇದು ಮಾಡಿಕೊಂಡು ಮಾತಾಡ್ಕೊಂಡಿರೋಷ್ಟೆಲ್ಲ 5:30 ಆಯಿತು. ಪರವಾಗಿಲ್ಲ, ಆರಾಮಾಗಿ ಕೆಲಸಗಳನ್ನ ಮಾಡ್ಕೋಬೋದು. ನೋಡ್ರಿ, ಬೆಳಗಿನ ಜಾವ ಎದ್ರೆ ಎಷ್ಟು ವಾತಾವರಣ ಹೆಂಗಿರ್ತೈತಿ. ತಣ್ಣಗೆ ಒಂದು, ಆಮೇಲೆ ಸಂಪವಾಗಿರ್ತದೆ. ಯಾವುದೇ ಗದ್ದಲಿರಲ್ಲ, ಗಡಿಬಿಡಿ ಇರಲ್ಲ, ಗಜಿಬಿಜಿ ಇರಲ್ಲ. ನೋಡ್ರಿ ಎಷ್ಟು ಸಂಪೈತಿ. ಈ ಥರ ವಾತಾವರಣ ಬೆಂಗಳೂರಲ್ಲಿ ಸಿಗೋದು ಇಷ್ಟೊತ್ತಿಗೆ ಎದ್ದಾಗ. ಇನ್ನು ಸ್ಟಾರ್ಟ್ ಆಗೈತೆ ಆ ಗಾಡಿ ಹೋಗಿ ಅದು ಇದು ಎಲ್ಲ. ನೋಡ್ರಿ, ಎಲ್ಲ ಕೆಲಸಗಳು ಮುಗೀತು. ದೇವ್ರ ಪೂಜೆ ಕೂಡ ಆಯಿತು. ಬಾಗಿಲು ಮುಂದೆ ಥರ ದೀಪ ಹಚ್ಚಿ, ಶುಕ್ರವಾರ ಅಲ್ಲ ಹಾಗಾಗಿ ಬಾಗಿಲು ಬಂದು ದೀಪ ಹಚ್ಚಿದಾಯಿತು. ಪೂಜೆ ಎಲ್ಲ ಮುಗೀತು. ನೋಡ್ರಿ, ನಾವು ವಿದ್ಯೆ ಮಾಡೋಕೆ ಈಗ ರೆಡಿಯಾಗೀವಿ. ನೋಡ್ರಿ, ಈಗ ವಿದ್ಯೆ ಶುರು ನಮ್ಮದು. ಇನ್ನು ಹೊತ್ತು ಮುಳುಗೋವರೆಗೂ ವಿದ್ಯೆ ಮಾಡಿತ್ತು ಅಷ್ಟೇ. ವಿದ್ಯೆ ಮಾಡೋಕೆ ಅಸ್ತ್ರಗಳು ಏನೂ ಇಲ್ಲರಿ. ಆದ್ರೂ ಏನೋ ಮಾಡೋಣ ಅಂತ ಇಲ್ಲಿಗೆ ಬೇಳೆಗಿಟ್ಟಿನಿ, ಇಲ್ಲಿ ಅನ್ನಕ್ಕಿಟ್ಟಿನಿ, ಈ ಕಡೆ ಚಾಕಿಟ್ಟಿನಿ. ಸೋಲಿದ್ರೂ ಸಾಕಾಗೋದಿಲ್ಲ. ವಿದ್ಯೆ ಮಾಡೋಕೆ ಅಸ್ತ್ರಗಳು ಏನಪ್ಪ ಅಂತಂದ್ರೆ ನಮ್ಗೆ ಬೆಂಡೆಕಾಯಿ, ಹೀರೆಕಾಯಿ, ಪಡವಲಕಾಯಿ ಈ ಥರ ತರಕಾರಿಗಳೆಲ್ಲ ನಮಗೆ ವಿದ್ಯೆ ಮಾಡೋಂಥ ಅಸ್ತ್ರಗಳು. ಇಲ್ಲಿರೋದೇ ಬರೀ ಈರುಳ್ಳಿ, ಟೊಮೊಟೊ ಇವೆಲ್ಲ ಬಾಂಬ್ಗಳು. ಏನು ಮಾಡೋಕೆ ಇವೆಲ್ಲ ತೊಗೊಂಡು ಒಂದು ಸತಿ ಡಮ್ ಅಂದ್ಬಿಡ್ತಾವೆ. ಹಾಗಾಗಿ ಇವು ತಿನ್ನೋಕ್ಕಾಗಲ್ಲ ಯಾರು. ಆ ಥರ ಇದು ನಮಗೆ ಈ ಸದ್ಯಕ್ಕೆ ಯೂಸ್ ಇಲ್ಲ. ಅದಕ್ಕೆ ಏನು ಮಾಡಲಿ ಅಂತ ತಲೆ ಕೆಟ್ಟು ತೊಗರಿಬೇಳೆ ಟೊಮೊಟೊ ಹಾಕಿ ಕುದಿಸೋಕಿಟ್ಟಿನಿ. ಒಂದು ತಿಳಿ ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ. ಇವತ್ತು ಭಾಳ ದಿನ ಆಯ್ತು ತಿಳಿ ಸಾರು ಮಾಡಿದೆ. ಬರೀ ಗಟ್ಟಿ ತಿಂತೀನಿ. ನನಗೂ ಬೇಸರ ಆಗೈತಿ. ಬಿಸಿ ಅನ್ನ ತಿಳಿ ಸಾರು ಸ್ವಲ್ಪ ಹುಂಚಿ ಹಾಕಿ ಮಾಡಿದ್ರೆ ಮಸ್ತ್ ಇರ್ತೈತಿ. ಹಾಗಾಗಿ ಇದನ್ನು ರೆಡಿ ಮಾಡ್ಕೊಳತ್ತೇನೆ. ನಾವು ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ. ಸೈನಿಕರು ದೇಶ ಹೊರಗೆ
ದೇಶನ ಕಾಯ್ತಾ ಇದ್ರೆ ರೈತರು ದೇಶದ ಒಳಗೆ ದುಡ್ದು ನಮ್ಮನ್ನು ಕಾಯಕತ್ತಾರೆ. ಹಾಗೆ ನಾವು ಇಡೀ ಕುಟುಂಬನೇ ಕಾಯಕತ್ತೀವಿ. ಯಾರಿಗೇನು ಬೇಕು ಎಲ್ಲ ಮಾಡಬೇಕು. ಯಾರೆಲ್ಲಿಗೆ ಹೋಗ್ತಾರೆ, ಯಾರೆಲ್ಲಿಗೆ ಬರ್ತಾರೆ, ಅವ್ರಿಗೆ ಊಟಕ್ಕೆ ಏನು ಬೇಕು, ಅವ್ರ ತಿಂಡಿ ಏನು ಬೇಕು, ಚಹಾ ಬೇಕೋ, ಕಾಫಿ ಬೇಕೋ, ಅವ್ರು ಯಾವ ಟೈಮ್ಗೆ ಏನೇನು ಕೊಡಬೇಕು, ಏನೇನು ತೊಗೋಬೇಕು, ಎಲ್ಲನೂ ಮಾಡಬೇಕು. ಅದು ನಮ್ಮದು ಒಂಥರ ವಿಧಾನೆ. ನಾವೇನು ಸಾಮಾನ್ಯದವರಲ್ಲ ಹೆಣ್ಮಕ್ಳು. ನಾವು ಅವರು ದೇಶನ ಹೆಂಗೆ ಅವ್ರು ಕಾಯ್ದು ಸೈನಿಕರು ಯುದ್ಧ ಮಾಡಿ ಬರ್ತಾರೋ ಹಾಗೆ ನಾವು ಈ ಮಕ್ಕಳನ್ನ ಕಾಯ್ದು ಇವ್ರಿಗೆಲ್ಲ ಮಾಡಿ ಹಾಕಿ ನೋಡ್ರಿ ಮುಟ್ಟಿದ್ರೆ ಅಳ್ಗಿಡ್ತಾನೆ. ಇಷ್ಟೆಲ್ಲ ಮಾಡಿ ನಾವು ಯುದ್ಧ ಮಾಡ್ದಂಗೆ, ಹೌದಿಲ್ಲ? ನೋಡ್ರಿ ಸುಮ್ಮನೆ ನಡುಗ್ತಾನಾಗ ಕೈ ಇಲ್ಲೇ ಐತಿ ನಂದು. ಇಟ್ಟಿನ್ರಿ ಬರೀ ಕೈ ಅಟ್ಟು ನಡುತ್ತಾ ಬೆತ್ತಿಗೆ. ಹಿಂಗೆ ನಾವು ಯಾವುದಕ್ಕೆ ಕಮ್ಮಿ ಇಲ್ಲ. ನೀವು ಹೆಣ್ಮಕ್ಳು, ನಾವೇನು ಹೆಣ್ಮಕ್ಳು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಪವರ್ಫುಲ್ ಸ್ಟ್ರಾಂಗ್ ಹೆಣ್ಮಕ್ಳು. ನಾವು ಸದ್ಯಕ್ಕೆ ಅರ್ಶಿನ ಪುಡಿ ಖಾಲಿ ಆಗೈತೆ, 10 ರೂಪಾಯಿ ತರ್ಸೀನಿ. ಇನ್ನು ಡಿ ಮಾರ್ಟಿಗೆ ಹೋಗಿ ಗೋಧಿ ಹಿಟ್ಟು ಖಾಲಿ ಆಗೈತ್ರಿ. ಮೊನ್ನೆ 10 ಕೆಜಿ ತಂದ್ರೆ ಖಾಲಿ ಆಗೈತಿ. ಈಗ ಅರ್ಶಿನ ಪುಡಿ, ಗೋಧಿ ಹಿಟ್ಟು ಎಲ್ಲ ತೊಗೊಂಬರ್ಬೇಕು. ಕಡ್ಲೆ ಹಿಟ್ಟು ತೊಗೊಂಬರಕ್ಕೆ ಹೇಳಿ ಸೇವಾ ಮಾಡೋದು. ಸೇವಾ ರುಚಿ ಆಗ್ತಾರೆ, ಮಸ್ತ್ ಆಗಿದ್ದು. ಹೇಳಂಗೆ ಬರೀ ನಿಂತಾನ ನೋಡ್ರಿ. ಹೋಗೋದು ಉಪ್ಪಿನಕಾಯಿ ಹಾಕ್ತಾರೆ ಮುಂಜಾನೆ ಈಗ ಏನಾರು ಹೇಳಿದೆ ಅಂದ್ರೆ ಹಂಗೆ ಮಕ್ಕಳನ್ನ ನೋಡಿ ನೋಡಿ ಅಂಜಕ್ಕೆ ಹೋಗ್ಬೇಡ್ರಿ. ಮರಗ ಹೇಳ್ಬಿಟ್ಟು ದೊಡ್ಡದಾಗಿ ಬರ್ಸ್ಕೊಂಡು ಇಲ್ಲ ಏನಿಲ್ಲ, ಏನು ಬೇಡ. ಕಿರಿಕಿರಿ ಮುಂಜಾನೆ ಅದು ಸ್ವಲ್ಪ ಸಮಾಧಾನ ಆಗಲಿ ಇರು. ಚಹಾ ಕೊಟ್ಟಿಲ್ಲ ಫಸ್ಟೇ. ಚಹಾ ಅದು ಕುಡಿದು ಜಾಕ ಮಾಡಿ ಬಂದು ಸ್ವಲ್ಪ ನಾಷ್ಟ ಅದು ಮಾಡಿದ್ರಂದ್ರೆ ಸಮಾಧಾನ ಆಗ್ತಾರೆ. ಇನ್ನೇ ಉಪ್ಪಾಸ ಮುಕೊಂಡ್ರೆ ಹೊಟ್ಟೆ ಚೂರು ಅನ್ನಗತ್ತದ. ಈಗ ಅವ್ರಿಗೆ ಹೊಟ್ಟೆ ಚೂರು ಅಂತಂದ್ರೆ ಪಿರ್ತೀನಿ ಎತ್ತಿಗೆ ಪಾಟ್ ಅಂತ ಹಂಗೆ ರೀ. ಮನ್ಯಾಗ ತರಕಾರಿ ಫುಲ್ ಇತ್ತಪ್ಪ ಅಂತಂದ್ರೆ ನಾವೇ ರಾಜ್ಯ ಅನ್ಕೋರಿ. ಅಕಸ್ಮಾತ್ ಮನ್ಯಾಗ ಏನೂ ತರಕಾರಿ ಇಲ್ಲಕಂದ್ರೆ ನಾವು ಸೈನಿಕರು ಅನ್ಕೋರಿ. ಯಾಕಂದ್ರೆ ಅವಾಗಲೇ ನಾವು ಗೆದ್ದು ತೋರ್ಸಕ್ಕೆ ಹಂಗೆ ಏನೋ ಒಂದು ಮಾಡಿಕೊಂಡು ಜೀವಕ್ಕೆ ಸಮಾಧಾನ ಮಾಡ್ಕೋಬೇಕು. ಸದ್ಯಕ್ಕೆ ಈಗ ನಾನು ಅಡುಗೆ ಮಾಡಬೇಕು, ಬರ್ತೀನಿ ಮತ್ತು ಆಮೇಲೆ. ಈ 2 ಕುಕ್ಕರ್ ಜಗಳ ನಡೆದೈತ್ರಿ. ನಾನು ಫಸ್ಟ್ ವಿಶಿಲ್ ಹೊಡಿತೀನಿ ಅಂತ 2 ಕುಕ್ಕರ್ ಅದು ಜಿದ್ದಿಗೆ ಬಿದ್ದಂಗೆ ವಿಶಿಲ್ ಹೊಡೆದು ನಾನು ಅಡುಗೆನ ರೆಡಿ ಮಾಡಿದ್ದು. ಹಾಗೆ ನಾನು ಹೊಟ್ಟೆ ಉಬ್ಬಿಸಿ ಚಪಾತಿಗಳನ್ನ ಮಾಡಿದೆ. ತುಂಬ ಸಾಫ್ಟಾಗಿ ಸ್ಮೂತಾಗಿ ಚೆಂದಾಗಿ ಚಪಾತಿ ಆಯಿತು ಈ ರೀತಿ. ಮತ್ತು ನೋಡ್ರಿ, ಈ ಸಿಂಗಲ್ ಚಪಾತಿ ಮಾಡಿದ್ರು ಕೂಡ ಆ ರೀತಿ ಹೊಟ್ಟೆ ಉಬ್ಬಿಸಿ ಬರ್ತಾವೆ. ಡಬಲ್ ಪದರ್ ಚಪಾತಿ ಹಂಗೆ ಆತವ. ಹಾಗೆ ಹಿಟ್ಟನ್ನ ನಾದಿಟ್ಟಿನಲ್ರಿ, ಅದನ್ನು ಇಟ್ಟೆ ಮತ್ತು ಮಾಡ್ಕೋಬೇಕು. ಸದ್ಯಕ್ಕೆ ಈಗ ಸಿದ್ಧಾರ್ಥ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಾರು ಮತ್ತು ಬಾಕ್ಸಿಗೆಲ್ಲ ರೆಡಿ ಮಾಡಿ ಇಟ್ಟೀನಿ. ರೈಸು ಮತ್ತು ಸಾಂಬಾರು ರೆಡಿ ಆಗೈತಿ. ಹಾಗೆ ಮತ್ತು ಇವ್ರಿಗೆ ಬಾಕ್ಸಿಗೆ ಕೂಡ ಹಾಕಿಟ್ಟೀನಿ. ಇನ್ನು ಇವರು ಬಾಕ್ಸಿಗೆ ಕಳಿಸ್ಬೇಕ್ರಿ. ತೊಗರಿಬೇಳೆ ಸಾರು ಮಾಡೀನಿ. ಮತ್ತು ಬೇರೆ ಏನೂ ಮಾಡೋಕ್ಕೆ ತಲೆ ಓಡಲಿಲ್ಲ. ತರಕಾರಿ ಬೇರೆ ಯಾವುದೂ ಜಾಸ್ತಿ ಇರಲಿಲ್ಲ, ಹಾಗಾಗಿ ಅದಷ್ಟು ಮಾಡಿದೆ. ಸಿದ್ಧಾರ್ಥಿಗೆಲ್ಲ ರೆಡಿ ಮಾಡಿ ಬ್ಯಾಗಿಗೆ ಹಾಕಿ ಕೊಟ್ಟೆ. ಅವ್ನು ಹೊಂಟನ್ರಿ ಈಗ. ಮತ್ತು ಇನ್ನೂ ಸಾಕನ್ನಷ್ಟು ಕೆಲಸಗಳದಾವ. ಮಕ್ಕಳು ಹೋಗೋತನ ಮಕ್ಕಳನ್ನ ಸಂಭಾಳಿಸಿ ಕಳಿಸೋದೇ ಒಂದು. ಹುಷಾರಾಗಿ ಹೋಗ್ರಿ, ಹುಷಾರಾಗಿ ಬರ್ರಿ, ಯಾರ ಜೊತೆ ಜಗಳ ಮಾಡಿಬಿಡ್ರಿ, ಈ ಥರ ಎಲ್ಲ ಹೇಳಿ ಕಳಿಸ್ಬೇಕ್ರಿ ಮಕ್ಕಳಿಗೆ. ಒಂದು ಜರ ಜಲ್ದಿ ಎದ್ರೆ ಎಷ್ಟು ಜಲ್ದಿ ಕೆಲಸ ಆತಾವ. ಜರ ಲೇಟಾಗಿ ಎದ್ವಿ ಅಂದ್ರೆ ಅಟ್ಟೆಲ್ಲ ಆಟ ಆಡಿಸ್ತವೆ. ಹಿಂಗೆ ಸದ್ಯಕ್ಕೆ ಈ ಕೆಲಸ ಎಲ್ಲ ಆಯಿತು. ನಮಗಂತೂ ನಾಷ್ಟಕ್ಕೆ ಅದೇ ರಾಗಿ ದೋಸೆನೇ ಮಾಡ್ಕೋತೀವಿ. ಇನ್ನೊಂದು ಸ್ವಲ್ಪ ಹಿಟ್ಟು ಕಲಸಿರೋದು ಅದನ್ನು ವೇಸ್ಟ್ ಮಾಡೋದು ಬೇಡ. ಸದ್ಯಕ್ಕೆ ಈ ಸದ್ದೇನು ತಿನ್ನಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿನ್ನನ್ರಿ. ಅನ್ನ ಸಾಂಬಾರಂತೂ ಆಯಿತು. ಹಿಟ್ಟಂತೂ ಹೆಂಗೂ ಎತ್ತಿಟ್ಟೀನಿ. ಅವ್ರು ಕೇಳಿದ್ರಂದ್ರೆ ಅಡುಗೆ ಮಾಡಿಕೊಡೋದು, ನಮಗೆ ರಾಗಿ ದೋಸೆ ಮಾಡ್ಕೊಂಡು ತಿನ್ನೋದು. ಮಧ್ಯಾಹ್ನಕ್ಕೆ ಬೇಕಾದ್ರೆ ಮುದ್ದೆ ಮಾಡ್ಕೋತೀನಿ. ಸಾರು ಐತಲ್ಲ, ಈ ಸದ್ಯ ಏನು ಮಾಡಬೇಕು. ಸದ್ಯಕ್ಕೆ ಕೆಲಸ ಅಂತೂ ಮುಗೀತು. ಕೆಲಸ ಮುಗೀತು ಅನ್ನೋದ್ರೆ ಮತ್ತೆ ಏನಾರು ಒಂದು ಬಂದಿರ್ತೈತ್ರಿ. ಓಕೆ, ಮತ್ತೆ ಸಿಗ್ತೀನಂತ. ನೋಡಿರಿ, ರಾಗಿ ದೋಸೆನೂ ಅಕ್ಕಿ ದೋಸೆ ಥರನೇ ಈ ಥರ ತೂತಾಗಿ ಈ ಥರ ಬರಬೇಕು ಅಂತಂದರೆ ನೋಡಿರಿ, ಬಬಲ್ಸ್ ಥರ ಈ ಥರ ಇದೇನು ಹೇಳ್ತಾರೆ, ಸಾಫ್ಟಾಗಿ ಹತ್ತಿ ಥರ ಬರಬೇಕು. ಈ ಥರ ನೋಡಿರಿ, ಹಿಂಗೆಲ್ಲ ಸೇಮ್ ಹಾಗೆ ಬರಬೇಕು ಅಂತಂದ್ರೆ ನನಗೆ ಇವತ್ತು ಗೊತ್ತಾಗಿದೆ ಈ ಥರ ಎಲ್ಲ ಬರ್ತದ ರಾಗಿ ದೋಸೆ ಅಂತ ಹೇಳ್ಬಿಟ್ಟು. ಹೇಳ್ತೀನಿ ಕೇಳ್ರಿ. ಮತ್ತು ಹಾಗೆ ತೆಳಗೆ ಗರಿಯಾಗಿ ಕೆಂಪಗೆ ನೋಡಿ ಅಕ್ಕಿ ದೋಸೆ ಥರನೇ ಬರ್ತೈತಿ. ನಾನು ಇವತ್ತೇ ಫಸ್ಟ್ ಟೈಮ್ ಕಂಡು ಹಿಡ್ದಿರೋದು. ಹೇಳ್ತೀನಿ ರೀ, ಅವಸರ ಮಾಡಬೇಡ್ರಿ. ನೋಡು, ಈ ಐಡಿಯಾ ಮೊದಲೇ ಗೊತ್ತಿದ್ರೆ ನಾನು ಯಾಕೆ ಆ ಥರ ದೋಸೆಗಳನ್ನ ಮಾಡ್ಕೊಂಡು ತಿಂತಾ ಇದ್ದೆ ಅಂತ ಇವಾಗ ಅನ್ನಿಸ್ತು. ಇದೇನಪ್ಪ ಅಂತಂದ್ರೆ ನಿನ್ನೆ ರಾತ್ರಿ ನಾನು ರಾಗಿ ದೋಸೆ ಮಾಡಿದಲ್ರಿ, ಹಿಟ್ಟು ಉಳಿತು, ಚೆಲ್ಲೋದು ಬೇಡ ಅಂತ ಹಾಗೆ ಇಟ್ಟೆ, ಮಾಡ್ಕೊಂಡು ತಿನ್ನೋಕ್ಕೂ ಆಗಲಿಲ್ಲ. ಹಾಗೆ ಇಟ್ಟಿದ್ದೀನಿ. ಮುಂಜಾನೆದೇನು ಅನ್ನಿಸ್ತು, ಯಾಕೆ ವೇಸ್ಟ್ ಮಾಡೋದು, ಇವಾಗಂತೂ ಬೇಸಿಗೆಲ್ಲ ಮಳೆಗಾಲ ಐತಲ್ಲ, ಹಿಟ್ಟನ್ನು ಹಾಳಾಗಿರಲ್ಲ, ಹುಳಿ ಬಂದಿರಲ್ಲ ಅಂತ ಹೇಳ್ಬಿಟ್ಟು. ಅಂದರೂ ಸ್ವಲ್ಪ ಹುಳಿ ಬಂದಿತ್ತು ಹಿಟ್ಟು, ಪರವಾಗಿಲ್ಲ ಒಂದು ಸತಿ ಟ್ರೈ ಮಾಡೋಣ ಅಂತ ಮಾಡಿದೆ. ಅಂದರೆ ಹೋಟೆಲ್ಗಳ್ದಾಗ ಇದೇ ಥರನೇ ಬರ್ತೈತಿ, ಅವ್ರದ್ದು ಹಂಗೆ ಬರ್ತೈತಿ, ನಮ್ದು ಯಾಕೆ ಹಿಂಗೆ ಬರ್ತದೆ ಅಂದ್ಕೊಂಡಿದ್ದೆ. ಇವಾಗ ಗೊತ್ತಾಯಿತು ಹೋಟೆಲ್ ಮೈಮೆ ಏನು ಅಂತ.
ಅರ್ಥ ಆಯ್ತಾ ನಿಮಗೂ? ರಾಗಿ ದೋಸೆ ಮಾಡಬೇಕಂದ್ರೆ ರಾತ್ರಿನೇ ಹಿಟ್ಟನ್ನ ಕಲಿಸಿಟ್ಬಿಡ್ರಿ, ಬೆಳಿಗ್ಗೆ ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿರ್ತೈತಿ ಅಷ್ಟೇ. ಯಾಕಂತಂದ್ರೆ ಅವಾಗೇ ಮಾಡಿ ಅವಾಗೇ ಹಿಟ್ಟು ಕಲಿಸ್ಕೊಂಡು ಅವಾಗೇ ಮಾಡ್ಬೋದು, ಚೆನ್ನಾಗಿರ್ತೈತಿ. ಈ ಥರ ನಿಮ್ಗೆ ಏನು ಅಕ್ಕಿ ದೋಸೆ ಥರನೇ ಬೇಕು, ಈ ಥರ ಎಲ್ಲ ಬೇಕು ಅಂತಂದ್ರೆ ನೀವು ನೈಟು ಹಿಟ್ಟನ್ನು ಕಲಸಿ ಇಟ್ಕೊಳ್ರಿ. ಮ್ಯಾಲೆ ಮುಚ್ಚಿದ ಮಾತ್ರ ಮರಿಬೇಡ್ರಿ. ಇಲ್ಲಿ ನೀವು ನೋಡ್ಬೇಕಂದ್ರೆ ಹೆಂಗೆ ಕಾಣಕತ್ತೈತಿ ನೋಡ್ರಿ, ಅದು ಸಾಫ್ಟ್ ಬಂದೈತಿ. ಹುಳಿ ಬಂದೈತೆ ಏನೋ ತಿಂದ್ಬಿಟ್ಟು ನೋಡ್ರಿ ಹೇಳ್ತೀನಿ ರೀ. ಹಾಗೆ ಹುಳಿ ಇಲ್ಲ ರೀ, ಹಿಟ್ಟು ಹುಳಿ ಅನ್ನಿಸ್ತೈತೆ ನೋಡೋ ಟೈಮ್ದಾಗ. ಅದು ದೋಸೆ ಮಾತ್ರ ಟೇಸ್ಟ್ ಸಖತ್ತಾಗೈತಿ. ನಿಜ ಹೇಳ್ಬೇಕಂದ್ರೆ ಅವಾಗೇ ಮಾಡ್ಕೊಂಡು ಅವಾಗೇ ತಿನ್ನೋದಕ್ಕಿಂತ ಈ ಥರ ಹಿಟ್ಟನ್ನು ನೆನೆಸಿಟ್ಟು ಸೂಪರ್ ನೋಡ್ರಿ ಹೆಂಗೆ ಹೇಳ್ತೀನಿ ದೋಸೆ. ಈಗ ಎಷ್ಟು ಸಾಫ್ಟ್ ಬಂದೈತೆ, ಎಣ್ಣೆ ಹಚ್ಚಿಲ್ಲ ಏನೂ ಹಚ್ಚಿಲ್ಲ ನಾನು. ವಾ ಸೂಪರ್. ಓಕೆ, ನಾಷ್ಟ ಮಾಡ್ತೀನಿ ರೀ. ನಾಷ್ಟ ಮಾಡಿ ಮತ್ತೆ ಸಿಗೋಣ. ಹತ್ತಿ ಅಂತ ದೋಸೆ ಮಾಡಿಕೊಂಡು ಇಬ್ಬರು ತಿಂದ್ವಿ, ನಮ್ಮ ಮನೆಯವರು ನಾನು. ತಿಂದಾದ್ಮೇಲೆ ನಾನು ಮಾಡಿರುವಂಥ ಅಡುಗೆ ಚಪಾತಿ, ಅವ್ರಿಕಾಳು ಪಲ್ಯ, ಹಾಗೆ ಉಪ್ಪಿಟ್ಟಂತೂ ಸಖತ್ತಾಗಿ ಬಂದಿತ್ತು. ಮತ್ತು ಹಾಗೆ ಬೇಳೆ ಸಾರು ಇತ್ತೆಲ್ಲ ಮಾಡಿರೋದು ಅದು ಒಂದು, ಮತ್ತು ರೈಸ್ ಕೂಡ. ಉಪ್ಪಿಟ್ಟಂತೂ ತುಂಬಾ ಇಷ್ಟ ಆಯಿತು. ಉಪ್ಪಿಟ್ಟು ಮತ್ತು ಅವರೆಗಳ ಪಲ್ಯ ಇವತ್ತೇನು ಟೇಸ್ಟ್ ಆಗಿದೆ ಅಂತೀರ ಅಷ್ಟು ಟೇಸ್ಟ್ ಆಗಿತ್ತು, ತುಂಬಾ ಇಷ್ಟ ಆಯಿತು. ನನಗೂ ಸ್ವಲ್ಪ ಇಟ್ಕೊಂಡಿದ್ದೀನಿ, ಟೇಸ್ಟ್ ಮಾಡಬೇಕು ತಿನ್ಬೇಕಂತಲೇ ಹೇಳ್ಬಿಟ್ಟು. ಕೆಲವೊಂದು ಟೈಮಲ್ಲಿ ಹಂಗೆ ನಾವು ಎಷ್ಟೇ ಹದ ಮಾಡಿದಾಗ ಟೇಸ್ಟ್ ಆಗೋಲ್ಲ, ಕೆಲವೊಂದು ಟೈಮಲ್ಲಿ ಅರ್ಜೆಂಟಲ್ಲಿ ಮಾಡಿದಾಗ ಕೂಡ ತುಂಬಾ ರುಚಿಯಾಗಿ ಬರ್ತೈತೆ ಅಡುಗೆ. ಇವತ್ತು ನಂದು ಕೂಡ ಹಾಗೆ ಆಯಿತು. ಹಾಗಾಗಿ ಉಪ್ಪಿಟ್ಟು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತು. ನೋಡೋಕ್ಕೂ ಕೂಡ ಅಷ್ಟೇ ಚೆಂದಿತ್ತು, ಹಾಗೆ ತಿನ್ನೋಕೆ ಕೂಡ ತುಂಬಾ ಟೇಸ್ಟಾಗಿ ಬಂದಿತ್ತು. ಓಕೆ ಅಂತ ಹೇಳ್ಬಿಟ್ಟು ಈಗ ಎಲ್ಲನೂ ಬಾಕ್ಸ್ಗಳನ್ನ ಪ್ಯಾಕ್ ಮಾಡಿ ಅವ್ರಿಗೆ ಕೊಟ್ಟು ಬರ್ಬೇಕ್ರಿ ಮ್ಯಾಲೆ ಹೋಗಿ. ಈಗ 2 ಊಟನ ಹೇಳಿದ್ರು, ಅದು 2 ಊಟನ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ಊಟನ ಕೊಟ್ಟು ಬರಕೊಂತೀನಿ. ಸ್ವಲ್ಪ ಇವತ್ತು ವಯಸ್ಸವ್ರು ಕೊಡಕತ್ತೀನಿ ನಾನು. ನನಗೆ ಸ್ವಲ್ಪ ಹುಷಾರಿಲ್ದಕ್ಕೆ ಜಾಸ್ತಿ ಜೋರೇ ಮಾತಾಡೋಕ್ಕಾಗೋವಲ್ದು, ಹೇಳೋಕ್ಕಾಗಲ್ಲ. ಇವತ್ತು ಮನುಷ್ಯ ಹೆಂಗಿರ್ತೈತಿ, ನಾಳೆ ಹೆಂಗಿರ್ತದ. ಇವಾಗ ಒಂದು ತಾಸಿನ ಮನುಷ್ಯ ಇನ್ನೊಂದು ತಾಸಿಗೆ ಹೆಂಗಿರ್ತದೆ ಅಂತಲೇ ಗೊತ್ತಾಗಲ್ಲ. ಇವಾಗಿನ ಕಾಲನೇ ಹಂಗೈತಿ, ಏನು ಮಾಡೋಕ್ಕಾಗಲ್ಲ. ಈಗ ಮಾಡಿರೋ ಅಡುಗೆ ನಾವೇ ಉಣ್ತೀವಿ ಅನ್ನೋ ಭರವಸೆ ಕೂಡ ಇಲ್ಲ, ಅಂಥ ಕಾಲ ಐತೀಗ. ಯಾವುದನ್ನು ಭಾಳ ಭರವಸೆ ಇಟ್ಕೊಂಡು ಬದುಕಕ್ಕೆ ಹೋಗ್ಬಾರ್ದು. ಜೀವನ ಹೆಂಗೆ ಆಗ್ತದಂತಲೇ ತಿಳಿಲಾರ್ದು ಜೀವನ ಇದು. ಹೀಗಾಗಿ ಎಲ್ಲವನ್ನು ಬಾಕ್ಸ್ನ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೊಡಕತ್ತೀನಿ. ಇದು ಒಂದು ಪುಣ್ಯದ ಕೆಲಸ ಅಂತ ಅನ್ಕೋತೀನಿ. ದುಡ್ಡು ಕೊಟ್ಟರು ಪರವಾಗಿಲ್ಲ ಅವರು, ಆದರೆ ನಾನೊಂದು ಊಟನ ಮಾಡಿಕೊಡ್ತೀನಿ, ನನಗದೊಂದು ಖುಷಿ. ಆದರೆ ಅಡುಗೆ ಮಾಡಿಕೊಡೋದಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗ್ಬಿಟ್ಟು ಈ ಒಂದು ಕೆಲಸನ ಇಟ್ಕೊಂಡಿದ್ದೀನಿ. ಹೊರಗೋಗಿ ದುಡಿಬೋದು ಅಂತ ತುಂಬ ಜನ ಹೇಳ್ತಾರೆ, ದುಡಿಬೋದು. ಆದರೆ ಅದು ಹೊರಗೆ ಹೋಗಿ ದುಡಿಯೋಷ್ಟು ಸದ್ಯಕ್ಕೆ ನನಗೆ ಆ ಶಕ್ತಿ ಇಲ್ಲ. ಭಗವಂತ ಅದು ಶಕ್ತಿ ನನಗೆ ಆದಷ್ಟು ಬೇಗ ಕೊಡಲಿ. ನಾನು ಹೊರಗಡೆ ಹೋಗಿ ದುಡಿಬೇಕು, ಒಂದು 4 ದುಡ್ಡು ನಾನು ಸಂಪಾದನೆ ಮಾಡಬೇಕನ್ನೋ ಆಸೆ ಐತಿ. ಗೊತ್ತಿಲ್ಲ ದೇವ್ರು ಯಾವಾಗ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅವರ ಆಶೀರ್ವಾದಕ್ಕೋಸ್ಕರ ನಾನು ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ಹಾಗೆ ಮತ್ತು ಇವತ್ತು ನಾನು ತುಂಬ ವಿಡಿಯೋಸ್ಗಳು ಮಾಡೋಕ್ಕೆ ಹೋಗಲಿಲ್ಲ, ಸಾರಿ. ಯಾಕಂತಂದರೆ ನನಗೆ ಮೈ ಹುಷಾರಿಲ್ಲದಕ್ಕೆ ಜಾಸ್ತಿ ವಿಡಿಯೋಗಳು ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ. ಮನಸ್ಸು ಹುಷಾರಿಲ್ಲ, ಮೈನೂ ಹುಷಾರಿಲ್ಲ. ಹಾಗಾಗಿ ಜಾಸ್ತಿ ಯಾವುದೇ ವಿಡಿಯೋ ಮಾಡಿಲ್ಲ. ಬೆಳಿಗ್ಗೆ ಎಷ್ಟು ಮಾಡಿದ್ನೋ ಅಷ್ಟೇ ವಿಡಿಯೋ ಹಾಕ್ತಾ ಇದ್ದೀನಿ. ಇನ್ನೂ ಗೊತ್ತಿಲ್ಲ ಈಗ ಇನ್ನು ಮುಂದೆ ವಿಡಿಯೋ ಹಾಕ್ತೀನಿ ಇಲ್ಲ ಅಂತ. ಆದಷ್ಟು ಪ್ರಯತ್ನ ಮಾಡ್ತೀನಿ. ಯಾಕೋ ಸ್ವಲ್ಪ ಜಾಸ್ತಿ ಹುಷಾರಿಲ್ದಂಗೆ ಆಗತೈತಿ. ಹಾಗಾಗಿ ನನಗೆ ಮಾಡೋ ಪ್ರಯತ್ನ ಮಾಡ್ತೀನಿ. ಆಗಿಲ್ಲ ಅಂತಂದರೆ ಸ್ವಲ್ಪ ದಿನ ಗ್ಯಾಪ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ. ನಮಸ್ಕಾರ.